ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಎಲ್ಲರಿಗೂ ಕೂಡ ಸ್ವಾಗತನ ತಿಳಿಸ್ತಾ ನೀವು ನೋಡ್ತಾ ಇರುವಂತದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ಇದೀಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಫೆಬ್ರವರಿ 28ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾರ್ಚ್ ತಿಂಗಳ 17ನೇ ತಾರೀಕಿನ ತನಕ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ನಿಗದಿಯಾಗಿರುವಂತದ್ದಾಗಿರುತ್ತೆ. ಒಂದು ಪರೀಕ್ಷೆ ನಾಳೆ ಅನ್ಬೋದಾಗಿರುವಂಥದ್ದು. ಈ ವಿಡಿಯೋ ಮಾಡ್ತಿರುವಂಥದ್ದು ಫೆಬ್ರವರಿ 27ನೇ ತಾರೀಕಿನಂದು. ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಂದ್ರೆ ಒಂದು KSEAB ಕಡೆಯಿಂದ ಒಂದು ಮಹತ್ವದ ಒಂದು ಪ್ರಕಟಣೆ ಕೂಡ ಹೊರಬಿದ್ದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸಾಕಷ್ಟು ಅಭ್ಯರ್ಥಿಗಳಿಗಿದ್ದಂತ ಒಂದು ಗೊಂದಲ ಆಗಿರಬಹುದು, ಪೋಷಕರಲ್ಲಿದ್ದಂತ ಒಂದು ಪ್ರಶ್ನೆಗಳಾಗಿರ್ಬೋದು, ಇತರಲ್ಲಿ ಸೃಷ್ಟಿಯಾದಂತಹ ಒಂದು ಆತಂಕ ಆಗಿರ್ಬೋದು, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಅದರಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಮತ್ತೆ ವಿದ್ಯಾರ್ಥಿಗಳ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇತರ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿರುವಂತಹ ಸಂಪನ್ಮೂಲಗಳಾಗಿರ್ಬೋದು, ನಾವು ಕೂಡ ನಿಮಗೆ ಮಾಹಿತಿನ ಕೂಡ ತಿಳಿಸಿದ್ವಿ. ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಅಥವಾ ಸ್ಕೋರಿಂಗ್ ಪ್ಯಾಕೇಜ್ ರೀತಿಯಲ್ಲಿ ಇಲಾಖೆ ಕಡೆಯಿಂದ ಏನೇನು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂತ. ಸೊ ನಮ್ಮ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಅಪ್ಲೋಡ್ ಕೂಡ ಮಾಡಿದೀವಿ. ಇಲಾಖೆ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಅಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ಅಲ್ಲಿ ಹೋಗೋರ ಮುಖಾಂತರದಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕವನ್ನು ಪಡೆದಂತ ವಿದ್ಯಾರ್ಥಿನಿಯರು ಉತ್ತರ ಪತ್ರಿಕೆ ಆಗಿರ್ಬೋದು, ಒಂದು ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ನಂತರದಲ್ಲಿ ಉತ್ತರ ಸಹಿತವಾಗಿ ಆಗಿರ್ಬೋದು, ಇತರೆ ಎಲ್ಲ ಒಂದು ಮಾಹಿತಿನ ನೀವು ಪಡ್ಕೋಬೋದಾಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಅಭ್ಯರ್ಥಿಗಳಿಗೆ ಆತಂಕ ಇನ್ನೊಂದು ಮತ್ತೊಂದು ಏನಾದ್ರು ಇದ್ದರೆ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಒಂದು ಎಕ್ಸಾಮ್ ಬರೋ ತನಕ ಒಂದು ಫೀಲ್ ಆಗ್ತಿರುತ್ತೆ ಅಷ್ಟೇ. ಆಮೇಲೆ ಆಟೋಮೆಟಿಕ್ ಆಗಿ ಇರುವಂಥ 5 ಎಕ್ಸಾಮ್ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ನಿಮಗೂ ಕೂಡ ಗೊತ್ತಾಗೋದಿಲ್ಲ. ಬಟ್ ಆದಷ್ಟು ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 5 ಪರೀಕ್ಷೆಗಳನ್ನಂತೂ ಕೊಟ್ಟಿರುವಂಥದ್ದು ಹೇಳಿರುತ್ತೆ. ಸೊ ಯಾವುದೇ ರೀತಿಯಾಗಿ ಯಾವುದೇ ರಿಸಲ್ಟ್ ಬಂದರೂ ಕೂಡ ಅಂದ್ರೆ ಹೈಯೆಸ್ಟ್ ರಿಸಲ್ಟ್ ಯಾವ್ದು ಬರುತ್ತೆ ಅದನ್ನು ತಗೋಬೋದಿರುತ್ತೆ. 3 ಪರೀಕ್ಷೆನ ಬರೀಬೋದಿರುತ್ತೆ, ಕಡ್ಡಾಯ ಇರೋದಿಲ್ಲ. ಬಟ್ ನಿಮ್ಮ ಇಷ್ಟ ವಿದ್ಯಾರ್ಥಿಗಳಿಗೆ. ಬಟ್ ಆದ್ರೆ ಹೇಳ್ತಿರುವಂಥದ್ದು ತುಂಬಾ ಆತಂಕನ ಇನ್ನೊಂದು ಮತ್ತೊಂದನ್ನು ಸೃಷ್ಟಿ ಮಾಡ್ಕೊಂಡು ಎಲ್ಲ ಒಂದು ಗೊಂದಲಗಳನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನಮ್ಮ ಕನ್ನಡ ವೇದ ಚಾನಲ್ ನಿಮಗೆ ಕೊಡ್ತಿರ್ತೀವಿ. ಅದರ ಸ್ಟಡಿ ಮಾಡಬೇಕು ಯಾವ ಸಬ್ಜೆಕ್ಟ್ ಅಲ್ಲಿ ಏನು ಎತ್ತ ಅಂತಾನು ಕೂಡ ಅಂತ ಹೇಳ್ತಾ ಇದೀಗ ಅಭ್ಯರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಪ್ರಮುಖವಾಗಿ ಕೊಟ್ಟಿರುವಂತಹ ಮಾಹಿತಿ ಏನಂದ್ರೆ ಇಲಾಖೆ ಕಡೆಯಿಂದ ಅಂದ್ರೆ ಸಾಕಷ್ಟು ನೆನ್ನೆ ಎಲ್ಲ ಸುದ್ದಿ ಆಯಿತು ಅಂತ ಹೇಳ್ಬೋದಾಗಿರುವಂಥದ್ದು. ಫೆಬ್ರವರಿ ತಿಂಗಳ 26ನೇ ತಾರೀಕಿನಂದು ಮತ್ತೆ ಕಳೆದ ಹಿಂದಿನ ದಿನಗಳಲ್ಲೂ ಕೂಡ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸುದ್ದಿ ಆಗ್ತಿತ್ತು, ಕ್ವಶನ್ ಪೇಪರ್ ಲೀಕ್ ಹಾಗೆ ಹೀಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇದೀಗ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಸೊ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸೋದ್ರ ಮುಖಾಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತದೆ. ಸ್ಕ್ರೀನ್ ಮುಖಾಂತರ ಕೂಡ ನೋಡ್ತಿರುವಂತದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿನ ಕೊಟ್ಟಿದ್ದಾರೆ. ಅದರಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಸ್ಕ್ರೀನ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ವಿದ್ಯಾರ್ಥಿಗಳೇ. ಮಕ್ಕಳೇ ತಾವೆಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಬಂದಿರುವಂತಹ ಒಂದು ಪ್ರಕಟಣೆಯಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಫೆಬ್ರವರಿ 26 2026 ಒಂದು ಹೊರಡಿಸಿರುವಂಥದ್ದಾಗಿರುತ್ತೆ. ಬಟ್ ಆದರೆ ವೆಬ್ಸೈಟಲ್ಲಿ ಆಲ್ಮೋಸ್ಟ್ ಇವಾಗ ಫೆಬ್ರವರಿ 27ನೇ ತಾರೀಕಿನಿಂದ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ನಾವು ಕೂಡ ನೆನೆ ಚೆಕ್ ಕೂಡ ಮಾಡಿದ್ದೀವಿ. ಸೊ ಈಗ ಪ್ರಕಟಣೆಯಲ್ಲಿ ಏನು ಮಾಹಿತಿನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಅಂತಂದರೆ, ಸುದ್ದಿ ಮಾಧ್ಯಮಗಳಲ್ಲಿ ದ್ವಿತೀಯ PUC ಅಂದರೆ ನ್ಯೂಸ್ ಮೀಡಿಯಾಗಳಾಗಿರ್ಬೋದು, ಬೇರೆ ಕಡೆಗಳಲ್ಲಿ ಸೆಕೆಂಡ್ PUC ಎಕ್ಸಾಮ್ದು ಕ್ವಶನ್ ಪೇಪರ್ ಅಂತಕ್ಕಂಥದ್ದು ಮಾರಾಟ ಆಗ್ತಿದೆ ಎಂಬ ಸುದ್ದಿಗಳು ಪ್ರಚಾರಪಡಿಸಲಾಗ್ತಿದೆ ಅಂತ ಹೇಳಿ ಕೊಟ್ಟಿದ್ದು, ಈ ಮಾಹಿತಿಯನ್ನು ಪರಿಶೀಲಿಸಲು ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಯಾವುದೇ ಪೂರಕ ಪುರಾವೆಗಳು ಅದಕ್ಕೆ ಇರೋದಿಲ್ಲ ಅಂದರೆ ಮಾಹಿತಿನ ಕೊಟ್ಟಿರುವಂಥದ್ದು, ಯಾವುದೇ ಡಾಕ್ಯುಮೆಂಟ್ಸ್ ಅದಕ್ಕಿಲ್ಲ ಸರಿಯಾದ ಸಂಬಂಧಪಟ್ಟಂತೆ. ಇದು ತಪ್ಪು ಮಾಹಿತಿಯಾಗಿದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದು, ವಿದ್ಯಾರ್ಥಿಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ದಾರಿ ತಪ್ಪಿಸುವ ಹುನ್ನಾರ ಆಗ್ತಿದೆ ಅಂತ ಮಾಹಿತಿನ ಕೊಟ್ಟು, ಇಂತಹ ಸುಳ್ಳಿ ಸುದ್ದಿ ಹಬ್ಬಿಸುವವರನ್ನು ಗುರುತಿಸಿ ಅಂಥವರ ವಿರುದ್ಧ ಕಾನೂನು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಅಂತ ಎಲ್ಲ ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಸಾರ್ವಜನಿಕರು ಮತ್ತು ಪಾಲಕರು, ಪೋಷಕರು ಇಂತಹ ವದಂತಿಗಳಿಗೆ ಮಹತ್ವ ನೀಡದೆ ತಮ್ಮ ಮಕ್ಕಳನ್ನು ಏಕಾಗ್ರತೆಯಿಂದ ಪರೀಕ್ಷಾ ಒಂದು ಸಿದ್ಧತೆಗೆ ಪ್ರೋತ್ಸಾಹಿಸಲು ಕೋರಿದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ನಂತರದಲ್ಲಿ ಈಗಾಗಲೇ ಇಲಾಖೆ ಕಡೆಯಿಂದನೇ ಒಂದು ವೆಬ್ಸೈಟ್ ಏನಿದೆ ಎಲ್ಲೂ ಕೂಡ ಸ್ಕ್ರೀನ್ ಮುಖಾಂತರ ನೋಡ್ತಾ ಇದ್ದೀರಿ. ಸೊ ಮಕ್ಕಳ ಪರೀಕ್ಷಾ ಸಿದ್ಧತೆಗಾಗಿ ಅಗತ್ಯವಿರುವಂತಹ ಸಮಗ್ರ ಮಾಹಿತಿಯನ್ನು ವಿದ್ಯಾರ್ಥಿಗಳ ಅಂಕಣದಲ್ಲಿ ಸ್ಟೂಡೆಂಟ್ ಕಾರ್ನರ್ನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀವಿ, ಒದಗಿಸಿದ್ದೀವಿ ಅಂತ ಹೇಳಿದರೆ, ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಅಂದರೆ ಬ್ಲೂ ಪ್ರಿಂಟ್ಗಳಾಗಿರ್ಬೋದು, ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟ್ ಅಂದರೆ ವಿಷಯವಾರು ಅಧ್ಯಾಯವಾರು ಅಂಕಗಳನ್ನು ಹಂಚಿಕೆ ಕೂಡ ಮಾಡುವಂಥದ್ದಾಗಿರ್ಬೋದು, ಸಮಗ್ರ ಮಾದರಿ ಕೋಟಿ ಅಂತ ಮಾಹಿತಿ ಅಂದರೆ ಕ್ವಶನ್ ಬ್ಯಾಂಕ್ ಅಂತ, ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಹಿಂದಿನ ವರ್ಷಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಉತ್ತರಗಳ ಸಹಿತ ಅದನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಕೂಡ ನಂತರದಲ್ಲಿ ಹಿಂದಿನ ವರ್ಷಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರ್ತಾರಲ್ಲ, ಸೊ ಆ ಒಂದು ಮಕ್ಕಳು ಉತ್ತರ ಪತ್ರಿಕೆಯನ್ನು ಕೂಡ ಅಪ್ಲೋಡ್ ಮಾಡುವಂಥದ್ದಾಗಿರುತ್ತೆ. ಈ ಮೇಲಿನ ಮಾಹಿತಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಹಾಗೂ ಸುಳ್ಳು ವದಂತಿಗಳು ಅಥವಾ ಸುದ್ದಿಗಳಿಗೆ ಆಮಿಷಗಳಿಗೆ ಒಳಗಾಗಿ ತಪ್ಪು ದಾರಿ ಹಿಡಿಯುವುದು ಮೋಸ ಹೋಗಬಾರ್ದು ಅಂತ ಸಾರ್ವಜನಿಕರು ಹಾಗೂ ಪಾಲಕರಲ್ಲಿ ಪೋಷಕರಲ್ಲಿ ಒಂದು ಕೋರಿದೀವಿ ಅಂತ ಮಾಹಿತಿಯಲ್ಲಿ ತಿಳಿಸಿರುವಂಥದ್ದಾಗಿರುತ್ತೆ. ಈ ರೀತಿಯ ಒಂದು ಪ್ರಕಟಣೆ ಇಲಾಖೆ ಕಡೆಯಿಂದ ಇಂದು ಹೊರಡಿಸಿರುವಂಥದ್ದಾಗಿರುತ್ತೆ. ಅಂದರೆ ಫೆಬ್ರವರಿ 20 ತಾರೀಕಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.